ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಆದಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ. ಇವತ್ತು ನಾನು ಪಕ್ಕ ಹಳ್ಳಿ ಶೈಲಿಯಲ್ಲಿ ಮಟನ್ ಸಾಂಬಾರು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಮಟನ್ ಸಾರು ಕರಿ ಏನಾರು ಹೇಳ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಈ ಥರ ಮಾಡಿ ನೀವು ನೋಡಿ, ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಪದೇ ಪದೇ ಈ ಥರನೇ ನೀವು ಮಾಡ್ತೀರಾ ನೋಡಿ. ಮೊದಲಿಗೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದು ನಾನು ಮಸಾಲೆ ರುಬ್ಬಕ್ಕೆ ಫ್ರೈ ಮಾಡ್ಕೊತಾ ಇರೋದು. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನಾನು ಮಸಾಲೆ ರುಬ್ಬಕ್ಕೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ನಾನು ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಮತ್ತು 1 ಸ್ಪೂನು ಹುರುಗಡಲೆ ಹಾಕೋತಾ ಇದ್ದೇನೆ. ಇದಿಷ್ಟು ನಾನು ಎಣ್ಣೆದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೇನೆ. ಈ ಥರ ನೀವು ಡೈರೆಕ್ಟಾಗಿ ನೀವು ಮಸಾಲೆ ರುಬ್ಕೊಂಡು ಮಾಡ್ಕೋಬೋದು. ಈ ಥರ ನೀವು ಎಣ್ಣೆದಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಶೈಲಿಯಲ್ಲೆಲ್ಲ ಒಲೆಯಲ್ಲಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಸೇಮ್ ಅದೇ ಟೇಸ್ಟ್ ಬರುತ್ತೆ. ಮತ್ತು 1 ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೇನೆ. ಗಸಗಸೆನೂ ಫ್ರೈ ಮಾಡ್ಕೊತಾ ಇದ್ದೇನೆ. ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಟೊಮೆಟೊ ಕಮ್ಮಿ ಆದರೂ ಹಾಕೋಬೋದು. ನಾನು ದೊಡ್ಡದು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮಟನ್ ಸಾಂಬಾರಿಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಒಂದು ಹಾಕ್ತಾರೆ. ನಾನು ಸಾಂಬಾರು ಜಾಸ್ತಿ ಆಗಲಿ ಅಂತ, ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತ ಜಾಸ್ತಿ ನಾನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತಕ್ಕೊಂಡು ತಣ್ಣಗೆ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರ್ತೇನೆ. ಫೈನ್ ಪೇಸ್ಟ್ ಮಾಡ್ಕೊಬರ್ತೇನೆ. ನೋಡಿ ಅದೇ ಕುಕ್ಕರಲ್ಲಿ 2-3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೇನೆ. ನೀವು ಮಟನಲ್ಲಿ ಕೊಬ್ಬಿನ ಅಂಶ, ಕೊಬ್ಬು ಆ ಥರ ಏನಾದ್ರು ಜಾಸ್ತಿ ಏನಾದ್ರು ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಕೊಬ್ಬು ಏನೂ ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಹಾಕ್ಕೋಬೋದು. 2-3 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ಮತ್ತು ಒಂದೇ ಒಂದು ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊತೀನಿ. ಇದು ಒಗ್ಗರಣೆಗೆ, ಸಾಂಬಾರು ಮಾಡೋಕ್ಕೆ, ಮಟನ್ ಜೊತೆಗೆ ಫ್ರೈ ಮಾಡೋಕ್ಕೆ ನಾನು ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೋತಾ ಇದ್ದೇನೆ. ಮತ್ತು ಮಟನ್ ನಾನು ಹಾಕ್ತಾ ಇದ್ದೇನೆ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಗೀ ರೈಸ್ಗೆ, ವೈಟ್ ರೈಸು, ಚಪಾತಿ, ಪೂರಿ, ಪರೋಟ, ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇವತ್ತಂತೂ ಹೊಸ್ದಡಕ್ಕೆ, ಯುಗಾದಿ ಆದಮೇಲೆ ಹೊಸ್ದಡಕ್ಕೆ ಮಾಡ್ತಾ ಇರ್ತಾರೆ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಂಡೇ ಸ್ಪೆಷಲು ಯಾವಾಗ ಬೇಕಾದ್ರೂ ನಿಮ್ಗೆ ಇಷ್ಟ ಆದಾಗ ಮಟನ್ ತಂದಾಗ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ ಇದಕ್ಕೆ ನಾನು ನೀರೇನು ಹಾಕಿಲ್ಲ, ಉಪ್ಪು ಹಾಕಿಲ್ಲ. ಒಂದು ಸ್ವಲ್ಪ ಹಿಂಗೆ ನಾನು ಎಣ್ಣೆದಲ್ಲಿ ಫ್ರೈ ಮಾಡ್ಕೋತೀನಿ. ಪ್ಲೇಟ್ ಮುಚ್ಚಿಬಿಟ್ಟೆ. ನೋಡಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಇವಾಗ ಒಂದು 3-4 ಕಡ್ಡಿ ಪುದೀನ ಈ ಥರ ಮುರ್ದಿ ಹಾಕೋತಾ ಇದ್ದೇನೆ. ನಾವು ಕಟ್ ಮಾಡೋ ಬದಲು ಈ ಥರ ಎಲೆಗಳನ್ನ ಈ ಥರ ಮುರ್ದಿ ಹಾಕೊಂಡ್ರೆ ಟೇಸ್ಟು ಮಟನ್ ಜೊತೆಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು 3-4 ಕಡ್ಡಿ ಹಾಕೋತಾ ಇದ್ದೇನೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಟನ್ ಜೊತೆಗೆ ಹಾಕಿದ್ರೆ ಮಟನ್ ಜೊತೆಗೆ ಈ ಫ್ಲೇವರು, ಸೊಪ್ಪಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಉಪ್ಪು ಹಾಕಿಲ್ಲ, ಅರಿಶಿನ ಹಾಕಿಲ್ಲ, ಏನೂ ಹಾಕಿಲ್ಲ. ಬರೀ ಎಣ್ಣೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮಟನ್ ಅಷ್ಟೇ ನಾನು ಹಾಕಿದ್ದೀನಿ. ಇದನ್ನು ಇಷ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು 7-8 ನಿಮಿಷ ಆಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋತೀರಾ ಮಟನ್ನ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಹಿಂಬ್ರೋವರೆಗೂ ನಾನು ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ನಾನು ಫ್ರೈ ಮಾಡ್ಕೋತೇನೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಉಪ್ಪು, ಅರಿಶಿನ ನಾನು ಇನ್ನೂ ಏನೂ ಹಾಕಿಲ್ಲ. ಇವಾಗ ನಾನು ಹಾಕ್ತೀನಿ. ಒಂದ್ಸಲ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಹಾಕ್ಕೊಳ್ಳಿ. ಮುಂಚೆನೇ ಉಪ್ಪು ಹಾಕೋರೆ ನೀರಿನ ಅಂಶ ಜಾಸ್ತಿ ಆಗೋಗುತ್ತೆ. ಸ್ವಲ್ಪ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಮಟನ್ನ ಇವಾಗ ಉಪ್ಪು ಹಾಕ್ಕೊಳ್ಳಿ.
ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ ನಾನಿವಾಗ. ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ. ಖಾರಕ್ಕೆ ನೀವು ಜಾಸ್ತಿ ತಿನ್ನಂಗಿದ್ರೆ ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರ್ ನಾವು ಎಷ್ಟು ಹಾಕ್ತೀವಿ ಅದಕ್ಕಿಂತ ಅರ್ಧ ಭಾಗ ಅಷ್ಟು ಜಾಸ್ತಿ ಧನಿಯಾ ಪುಡಿ ಹಾಕ್ಕೊಳ್ಳಿ. 1.5 ಸ್ಪೂನ್ ನನಗೆ ಚಿಲ್ಲಿ ಪೌಡ್ರು ಹಾಕಿದರೆ ಒಂದು 2.5 ಸ್ಪೂನು ನಾನು ಧನಿಯಾ ಪುಡಿ ಹಾಕ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೀರೇನೂ ಹಾಕಿಲ್ಲ ನೋಡಿ, ನೀರಿನ ಅಂಶ ಎಷ್ಟು ಬಿಟ್ಕೊಂಡಿದೆ ಮಟನಲ್ಲಿ. ನಾನೇನು ರುಬ್ಕೊಂಡಿದ್ದೆ ಮಸಾಲೆನ ಅದನ್ನು ನಾನು ಹಾಕ್ತಾ ಇದ್ದೇನೆ. ನೀವು ಡೈರೆಕ್ಟಾಗಿ ನೀವು ಫ್ರೈ ಮಾಡಿಲ್ಲ, ಮಸಾಲೆ ಫ್ರೈ ಮಾಡ್ದಿರ ನೀವು ಡೈರೆಕ್ಟಾಗಿ ರುಬ್ಕೊಬಂದಿದ್ರೆ ಇವಾಗ ಸ್ವಲ್ಪ ಒಂದು 7-8 ನಿಮಿಷ ನೀವು ಫ್ರೈ ಮಾಡಬೇಕಾಗುತ್ತೆ ಮಟನ್ ಜೊತೆಗೆ. ಇದನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೊಬಂದಿರೋದಲ್ವ, ಜಾಸ್ತಿ ಫ್ರೈ ಏನು ಅವಶ್ಯಕತೆ ಇಲ್ಲ ಇದಕ್ಕೆ. ಒಂದು 3-4 ನಿಮಿಷ ಈ ಥರ ಮಟನ್ ಜೊತೆಗೆ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತೇನೆ. ನೋಡಿ ಕುದೀತಾ ಇದೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬರಬೇಕಂದ್ರೆ ಒಂದನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು 10 ರೂಪಾಯಿ ಪಾಕೆಟ್. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ಮಟನ್ ಮಸಾಲ ನಾನು ಏನು ಪ್ರಾಡಕ್ಟ್ ಹಾಕ್ತೀನಿ ಅದು ನನ್ನ ಮನೆಯಲ್ಲೇ ಯೂಸ್ ಮಾಡೋ ಅಂಥದ್ದು, ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ಇದು. ಮತ್ತು ನಾನು ಇವಾಗ ನೀರು ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ದು ನೀರು ಹಾಕೋತಾ ಇದ್ದೀನಿ. ಮತ್ತು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಏನಾದ್ರು ಬೇಕು, ಗೀ ರೈಸು, ಚಪಾತಿ, ಪರೋಟ ಆ ಥರ ಏನಾದ್ರು ತಿನ್ನಂಗೆ ಆ ಥರ ಏನಾದ್ರು ಮಾಡ್ಕೊಳಂಗಿದ್ದು ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾನು ಮುದ್ದೆ, ಅನ್ನ, ಗೀ ರೈಸ್ಗೆ ಈ ಥರ ಮಾಡ್ಕೋತಾ ಇರೋದು. ಸ್ವಲ್ಪ ನಾನು ತೆಳುವೇ ಮಾಡ್ಕೋತೇನೆ ಸಾಂಬಾರು. ತೆಳು ಇದ್ರೇ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಬಲ್ತಿರೋ ಮಾಂಸ ಅಂತೇಳಿದ್ರೆ 5 ವಿಸಿಲ್ ಕೂಗಿಸ್ಕೊಳ್ಳಿ. ಎಳೆ ಮಾಂಸ ಅಂತೇಳಿದ್ರೆ ಒಂದು 3-4 ವಿಸಿಲ್ ಸಾಕಾಗುತ್ತೆ. ನಾನು 5 ವಿಸಿಲ್ ಕೂಗಿಸ್ಕೊತಾ ಇದ್ದೇನೆ. ಘಮ ಘಮ ಅಂತ ಇದೆ, ತುಂಬ ಫ್ಲೇವರ್ ಘಮ ಘಮ ಅಂತ ಇದೆ. ತುಂಬ ಚೆನ್ನಾಗಿ ಬಂದಿದೆ. 5 ವಿಸಿಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಗೆ ಮಟನ್ ತಂದರೆ ಈ ಥರ ಮಾಡ್ಕೊಳ್ಳಿ ಒಂದ್ಸಲಿ, ಟೇಸ್ಟ್ ನೋಡಿ. ತುಂಬ ಟೇಸ್ಟಾಗಿರುತ್ತೆ. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮತ್ತೊಮ್ಮೆ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ವಾರಕ್ಕೆ 1-2 ವಿಡಿಯೋಸ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಈ ವಿಡಿಯೋ ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.